ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಮಾತಾಡಮ್ಮ. ಸಾಕಮ್ಮ. ಎಲ್ರು ನನ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೀರಾ. ಆದ್ರೆ ನನ್ನ ಯಾರಾದ್ರೂ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಎಲ್ರು ನನ್ಗೆ ಸಂಸ್ಕಾರದ ಪಾಠ ಮಾಡ್ತಾ ಇದ್ದೀರಾ. ನನಗೆ ನಾನ್ ಯಾಕಾದ್ರೂ ಈ ಭೂಮಿ ಮೇಲೆ ಇದೀನೋ ಅಂತ ಅನ್ನಿಸ್ತಾ ಇದೆ. ಆ ಕಡೆ ಅವರು, ಈ ಕಡೆ ನೀವು. ನಿಮ್ಮಿಬ್ರು ಮಧ್ಯೆ ನಾನ್ ಸಿಕ್ಕಾಕೊಂಡು ನನ್ ಬದುಕು ನುಚ್ಚು ನೂರಾಗೋಗಿದೆ. ನನ್ ಬದುಕಿಷ್ಟೇನಾ ಅಮ್ಮ? ನನ್ ಬದುಕಿಷ್ಟೇನಾ? ಅನುಭವಿಸ್ತಾ ಹೋದ್ರೆ 7 ಜನ್ಮಕ್ಕೂ ನನ್ಗೆ ನೋವು ಕಷ್ಟ ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಕಾವೇರಿ, ಜೀವನ ಅಂದ್ಮೇಲೆ ಸಹನೆ ಅನ್ನೋದು ಇರ್ಬೇಕಮ್ಮ. ಅಮ್ಮ, ನನ್ ಸಹನೆಗೂ ಒಂದ್ ಮಿತಿ ಇರತ್ತಮ್ಮ. ನಾನೇನ್ ಬರೀ ಕೆಲ್ಸ ಮಾಡೋ ಯಂತ್ರ ಆಗಿರ್ಬೇಕಾ? ತಪ್ಪು ಮಾಡದೇ ಇದ್ರು ತಲೆ ತೆಗ್ಗಿಸ್ಕೊಂಡು ಅಪರಾಧಿ ಆಗಿರ್ಬೇಕಾ? ನನ್ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಕಾವೇರಿ, ನಾವ್ ಹೇಳಿದ್ದನ್ನ ನೀನ್ ಬೇರೆ ರೀತಿಲಿ ಅರ್ಥ ಮಾಡ್ಕೋತಿದ್ಯಾ. ನಾವ್ ಹೇಳಿದ ಹಾಗಲ್ಲಮ್ಮ. ಇನ್ ಹೇಗಮ್ಮ? ಇನ್ ಹೇಗೆ? ಇದು ನನ್ನ ಅಸ್ತಿತ್ವದ ಪ್ರಶ್ನೆ. ಅಲ್ಲಿ ನನಗ್ ಬೆಲೆ ಇಲ್ಲ ಅಂದ್ಮೇಲೆ ನಾನಲ್ಲಿ ಹೋಗಿ ನಿಂತ್ರೆ ಅದು ಮಹಾರಾಣಿ ಪಟ್ಟ ಅಂತ ಅನ್ನಿಸ್ಕೊಳಲ್ಲ, ಗುಲಾಮ್ಗಿರಿ ಅಂತ ಅನ್ನಿಸ್ಕೊಳತ್ತೆ. ಆದಿ, ನೀವ್ ಏನ್ ಹೇಳಿದ್ರಿ? ಜನ ಆಡ್ಕೋತಾರೆ ಅಂತನಾ? ಆ ಜನ ಬಂದು ನನ್ ಕಣ್ಣೀರ್ನ ಒರೆಸ್ತಾರ? ನನ್ ನೋವಿಗೆ ಭಾಗಿ ಆಗ್ತಾರ? ಇಲ್ಲ ಅಲ್ವಾ? ಹಾಗಿದ್ಮೇಲೆ ಯಾರು ಏನೋ ಅಂದ್ಕೋತಾರೆ ಅಂತ ನಾನ್ ನನ್ ಸ್ವಾಭಿಮಾನನ ಯಾಕೆ ಬಿಟ್ಕೊಡ್ಬೇಕು? ನಾನು ಯಾರಿಗೂ ಬೆನ್ ತೋರಿಸಿ ಬಂದಿಲ್ಲ. ನನ್ನ ಆತ್ಮ ಗೌರವನ ಕಾಪಾಡ್ಕೊಳಕ್ ಬಂದಿದ್ದೀನಿ. ಫೈನಲ್ ಆಗಿ ಒಂದ್ ಮಾತನ್ನ ಕೇಳಿಸ್ಕೊಳ್ಳಿ. ಅವ್ರು ಮಾಡಿರೋ ತಪ್ಪಿಗೆ ಅವರೇ ಬಂದು ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಅಲ್ಲಿವರೆಗೂ ನಾನು ಯಾರ ಮಾತನ್ನು ಕೇಳಲ್ಲ. ಇದು ನನ್ನ ಹಠ ಅಲ್ಲ, ನಮ್ಮಮ್ಮ ನನಗೆ ಕಲ್ಸ್ಕೊಟ್ಟಿರೋ ಸ್ವಾಭಿಮಾನ. ಅಪ್ಪ ಕಲ್ಸ್ಕೊಟ್ಟಿರೋ ಈ ಸ್ವಾಭಿಮಾನನ ಅಡ ಇಡೋ ಯಾವ ಸಂತೋಷನೂ ನನಗ್ ಬೇಕಾಗಿಲ್ಲ. ತೇಜು, ಬಿಲ್ ಎಲ್ಲ ಪೇ ಮಾಡಿದ್ರಾ? ಹಾ, ಎಲ್ಲ ಕ್ಲಿಯರ್ ಆಗಿದೆ. ಯಾವಾಗ ಹೊರಡ್ಬೋದಂತೆ? ಡಾಕ್ಟರ್ ಬಂದು ಫೈನಲ್ ಚೆಕಪ್ ಮಾಡಿದ್ಮೇಲೆ ಹೊರಡ್ಬೋದು. ಡಾಕ್ಟರ್ ಯಾವಾಗ ಬರ್ತಾರೆ? ಈಗ ಬರ್ತಾ ಇದಾರೆ ಕಣೆ. ಹಾ, ಬಂದ್ರು. ಹೆಲೋ ಡಾಕ್ಟರ್. ಹಲೋ. ರಾಮ್ ಸರ್, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀವಿವಾಗ ಮನೆಗೆ ಹೋಗ್ಬೋದು. ಆದರೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ನಬೇಕು. ನಾನು ಬರ್ಕೊಟ್ಟಿರೋ ಮೆಡಿಸಿನ್ಸ್ನೆಲ್ಲ ಕರೆಕ್ಟಾಗಿ ತಗೋಬೇಕು. ಮಿಸ್ ಮಾಡಬಾರ್ದು. ಓಕೆ ಡಾಕ್ಟರ್. ಡೋಂಟ್ ವರಿ ಡಾಕ್ಟರ್. ಮಾವಂಗೆ ಟೈಮ್ಗೆ ಮೆಡಿಸನ್ಸು, ಊಟ, ತಿಂಡಿ ಎಲ್ಲ ನಾನೇ ನೋಡ್ಕೋತೀನಿ. ಮಾವ ನಮ್ಗೆ ತುಂಬಾ ಮುಖ್ಯ. ಅವರಿಲ್ದೆ ನಾವ್ ಯಾರೂ ಇಲ್ಲ ಡಾಕ್ಟರ್. ಗುಡ್. ಅಂದ್ಹಾಗೆ ಕಾವೇರಿಲಿ ಕಾಣಿಸ್ತಾನೆ ಇಲ್ಲ. ಇವತ್ತು ಡಿಸ್ಚಾರ್ಜ್ ಅಂತ ಗೊತ್ತಿದ್ರೂ ಬಂದಿಲ್ವಲ್ಲ? ಅದು ಆಫೀಸಲ್ಲಿ ತುಂಬಾ ಕೆಲಸಗಳಿದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ನಿಮ್ಮ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ತೇಜು ಅವರೇ? ನಿಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗೋದು ಸರಿಯಲ್ಲ, ಐ ನೋ. ಬಟ್ ಸ್ಟಿಲ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಏನಾದರೂ ಮನಸ್ತಾಪ ಆಗಿದೆಯಾ? ಯಾಕೆ ಡಾಕ್ಟರ್, ಯಾಕೆ ಈ ಥರ ಎಲ್ಲ ಸಡನ್ ಆಗಿ ಕೇಳ್ತಿದ್ದೀರಾ? ಮೊದಲಿಂದನೂ ರಾಮ್ ಅವ್ರ ವಿಷಯದಲ್ಲಿ ಅತಿ ಕಾಳಜಿ ವಹಿಸಿದ್ದು ಕಾವೇರಿನೇ. ಪ್ರತಿಯೊಂದು ವಿಚಾರನೂ ಮಿಸ್ ಮಾಡಿದೆ
ಎಲ್ಲನೂ ನೋಡ್ಕೊಳ್ತಾ ಇದ್ದಿದ್ದು ಕಾವೇರಿನೇ. ನಿನ್ನೆ ಅವಳು ಹಾಸ್ಪಿಟ್ಲಿಗೆ ಬಂದಿದ್ಲು. ನಿಮ್ಮ ತಂದೆ ಆರೋಗ್ಯದ ಬಗ್ಗೆನೂ ವಿಚಾರಿಸಿದ್ಲು. ಆದರೆ ಅವ್ರನ್ನ ನೋಡ್ದೆ ಹಾಗೆ ವಾಪಸ್ ಹೊರಟೋದ್ಲು. ಅದಕ್ಕೆ ಅನುಮಾನ ಬಂತು, ವಿಚಾರಿಸ್ದೆ. ಕಾವೇರಿ ಬಂದು ನೋಡದೆ ಹೋಗಿದ್ದಾಳೆ ಅಂದರೆ ಶತ್ರುಗಳಿಗೂ ಒಳ್ಳೆಯದನ್ನು ಬಯಸೋ ಅವಳ ಗುಣ ಅವಳನ್ನು ಇಲ್ಲಿ ತನಕ ಹೇಳ್ಕೊಂಡು ಬಂದಿದೆ. ಆದರೆ ಕೋರ್ಟಲ್ಲಿ ನಾನು ನಡ್ಕೊಂಡಿದ್ದ ರೀತಿ ಅವಳು ನನ್ನ ಮುಖ ನೋಡದೆ ಹೋಗೋ ಹಾಗೆ ಮಾಡಿದೆ. ಎಲ್ಲದಕ್ಕೂ ನಾನೇ ಕಾರಣ. ತೇಜು ಏನಾಯ್ತು? ಏನಿಲ್ಲ ಡಾಕ್ಟರ್, ಅದು ಕಾವೇರಿ ನಮ್ಮ ಕಂಪನಿ CEO ಅಲ್ವಾ. ಸೊ ಅವಳಿಗೆ ಹೊಸ ಬಿಸ್ನೆಸ್ ಡೀಲ್ಸು, ಮೀಟಿಂಗ್ಸು ಅಂತ ಹಲವಾರು ಕೆಲಸಗಳಿರುತ್ತೆ. ಅದಕ್ಕೆ ಬರೋಕ್ಕಾಗಿಲ್ಲ ಅಷ್ಟೇ. ಓ ಹೌದಾ? ಹ್ಞೂ ಹೌದು ಡಾಕ್ಟರ್, ಅಷ್ಟೇ ನಿಜ. ನಾವಿನ್ನು ಬರ್ತೀವಿ ಡಾಕ್ಟರ್. ಸರಿ, ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ಡಾಕ್ಟರ್. ಬನ್ನಿ ಮಾವ. ತೇಜು ಬ್ಯಾಗ್ ತಗೊಂಡು ಬನ್ನಿ. ಬನ್ನಿ ಬನ್ನಿ. ಇವ್ರು ಹೇಳ್ತಿರೋದು ಸುಳ್ಳು ಅಂತ ನನಗೆ ಗೊತ್ತು. ಕಾವೇರಿ ಯಾವತ್ತೂ ಮಿಸ್ ಮಾಡ್ದೋಳಲ್ಲ. ಎಷ್ಟೇ ಬ್ಯುಸಿ ಇದ್ರೂ ನೋಡೋಕೆ ಬರ್ತಿದ್ಲು. ಖಂಡಿತ ಇವ್ರ ಕುಟುಂಬದಲ್ಲಿ ಏನೋ ದೊಡ್ಡ ಬಿರುಗಾಳಿ ಎದ್ದಿದೆ. ಕಾಫಿ ಕಾಫಿ ಕಾಫಿ, ಡಬಲ್ ಸ್ಟ್ರಾಂಗ್ ಕಾಫಿ, ಬಿಸಿ ಬಿಸಿಯಾದ ಕಾಫಿ, ಕಾಫಿ ಕಾಫಿ ಕಾಫಿ. ಮೇಡಮರ ತಗೋರಿ. ಥ್ಯಾಂಕ್ ಯು. ಹಾ ರಾಮ್ ಸರ್. ರಾಮ್ ಸರ್, ನೀವು ಈ ಮನೆಗೆ ಹೆಮ್ಮರವಾಗಿ ಬೆಳೆದು ನಿಂತಿರೋ ಆಲದ ಮರ ಇದ್ದಂಗ್ರಿ. ನಿಮ್ಮ ಆಸರದಾಗ ನಾವು ಬದುಕ್ತಾ ಇರೋ ಈ ಚಿಕ್ಕ ಗುಬ್ಬಚ್ಚಿ, ಗಿಣಿ, ಕಾಗಿ, ಹಕ್ಕಿ ಪಿಕ್ಕಿ ಇದ್ದಂಗ್ರಿ. ನಿಮ್ಮಂಥವ್ರ ಈ ಮನ್ಯಾಗ ಇಲ್ದಂಗಾದ್ರೆ ನಮ್ಮಂಥವ್ರ ಗತಿ ಏನ್ರಿ? ಸಾವಿರಾರು ಕುಟುಂಬಗಳಿಗೆ ದಾರಿ ದೀಪ ಆಗಿರೋ ಜ್ಯೋತಿ ಇದ್ದಂಗ್ರಿ ನೀವು. ನೀವು ಒಂದಲ್ಲ 2 ಸರಿ ದವಾಖಾನಿಗೆ ಸೇರಿದ್ರಿ ನೋಡ್ರಿ, ಆಗ ನಮ್ಮ ಜೀವ ಹೋಗೇ ಬಿಟ್ಟಿತ್ರಿ.